TV20 ಕನ್ನಡ ವಾಹಿನಿಗೆ ಸ್ವಾಗತ. ಶಿಕ್ಷಣ ಅನ್ನೋದು ಜ್ಞಾನವಿದ್ದಂತೆ ಅದೇ ಜ್ಞಾನ ನಮ್ಮಲ್ಲಿ ಪರಿಪೂರ್ಣವಾಗಿದ್ರೆ ಪವರ್ ಇದ್ದಂತೆ ಎಂದು ಮಾಜಿ ಶಾಸಕ ರಾಜು ವೆಂಕಟಪ್ಪ ನಾಯ್ಕ ತಿಳಿಸಿದರು. ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದಲ್ಲಿ ಇರುವ ನೇತಾಜಿ ಶಿಕ್ಷಣ ಸಂಸ್ಥೆಯ ಬೆಳ್ಳಿ ಹಬ್ಬದ ಸಂಭ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಮಾನ್ವಿ ಪಟ್ಟಣದ ನೇತಾಜಿ ಶಿಕ್ಷಣ ಸಂಸ್ಥೆಯು ಕಳೆದ 25 ವರ್ಷದಿಂದ ಸಾವಿರಾರು ವಿದ್ಯಾರ್ಥಿಗಳಿಗೆ ಶಿಕ್ಷಣ ನೀಡಿದ ಹಿನ್ನೆಲೆ ಇಲ್ಲಿಯೇ ಜ್ಞಾನ ಪಡೆದಿರುವವರು ನಾನಾ ಕ್ಷೇತ್ರದಲ್ಲಿ ಇದು ಸೇವೆ ಸಲ್ಲಿಸ್ತಾ ಇದ್ದಾರೆ ಅಂದ್ರೆ ಕೆಇ ನರಸಿಂಹರವರ ಸಾಧನೆ ಎಂದಿದ್ದಾರೆ. ಸಂಸ್ಥೆಯಲ್ಲಿ ಕಲಿತು ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಮುಗಿಸಿ ಹೊರಹೋದ 2,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಭಾಗವಹಿಸಿರುವ ಸಂಭ್ರಮ ನೋಡಿದ್ರೆ ನಾನು ಶಿಕ್ಷಣ ಪಡೆದ ಕಾಲೇಜಿನ ನೆನಪುಗಳು ಮರುಕಳಿಸುತ್ತೆ ಎಂದಿದ್ದಾರೆ. ಇವತ್ತು ಹಳೆ ವಿದ್ಯಾರ್ಥಿಗಳ ಬಗ್ಗೆ ಹೇಳ್ಬೇಕಂದ್ರೆ ಹಳೆ ವಿದ್ಯಾರ್ಥಿಗಳು ಈ ಮಟ್ಟಕ್ಕೆ ಬೆಳಿಬೇಕು. ನೀವೆಲ್ಲ ಅಂದರೆ ಒಂದು ಉನ್ನತ ಸ್ಥಾನಕ್ಕೆ ಹೋಗಿದ್ದೀರಿ, ಇಂಜಿನಿಯರ್ಸು ಏನೋ. ಈಗ ನಮ್ಮ ಗಣ್ಯನೂ ಇಲ್ಲಿ ಪೊಲೀಸರು ನಿಮ್ಮ ಹಳೆ ವಿದ್ಯಾರ್ಥಿನಿ ಇವತ್ತೆಲ್ಲ ಭಾಳಷ್ಟು ವಿದ್ಯಾರ್ಥಿಗಳು ಸಾಧನೆಯನ್ನು ಮಾಡ್ತಕ್ಕಂಥ ಕೆಲಸ ಇವತ್ತಾಗಿದೆ. ಇದಕ್ಕೆಲ್ಲ ಯಾರು ಕಾರಣಕರ್ತರು? ಶಿಕ್ಷಕರು. ನಾನು ತಿಳ್ಕೊಂಡಂಗ ನಮ್ಮ ಮಾಜಿ ರಾಷ್ಟ್ರಪತಿಗಳು ದಿವಂಗತ APJ ಅಬ್ದುಲ್ ಕಲಾಂ ಅವರು ಮಾತನ್ನು ಹೇಳಿದ್ದಾರೆ. ಅದು ಯಾವಾಗಲೂ ನಾನು ನೆನಪಿರ್ತದೆ. ಶಿಕ್ಷಕರ ಬಗ್ಗೆ ವಿಶೇಷವಾದ ಗೌರವವನ್ನು, ಅಭಿಮಾನವನ್ನು ಇಟ್ಕೊಂಡು ಅವರು ಒಂದು ಮಾತನ್ನು ಹೇಳಿದ್ದಾರೆ. ಶಿಕ್ಷಕ ಬರೀ ಜ್ಞಾನವನ್ನು ನೀಡೋದಿಲ್ಲ, ವಿದ್ಯಾರ್ಥಿ ಜೀವನವನ್ನು ಮಹಾನ್ ಗುರಿ ಮತ್ತು ಕನಸುಗಳನ್ನು ರೂಪಿಸ್ತಕ್ಕಂಥ ಕೆಲಸ ಶಿಕ್ಷಕ ಮಾಡ್ತಾನೆ ಅನ್ನೋ ಮಾತುಗಳನ್ನು ಬಹಳ ಹೆಮ್ಮೆಯಿಂದ ಹೇಳಿದ್ದಾರೆ. ಅದನ್ನು ಚಾಚು ತಪ್ಪದೆ ಪಾಲನೆ ಮಾಡೋದ್ರ ಮೂಲಕ ಶ್ರೀಮತಿ ವಿಜಯಲಕ್ಷ್ಮಿ ಮತ್ತು ನರಸಿಂಹ ಅವರು ಇವತ್ತು ಮಾಡಿ ತೋರಿಸಿದ್ದಾರೆ ಎಂಬ ಮಾತುಗಳನ್ನು ಭಾಳ ಸಂತೋಷದಿಂದ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇವತ್ತು ಈ ಸಂಸ್ಥೆ ಒಬ್ಬ ಶಿಕ್ಷಕ ಏನಾದರೂ ಬದಲಾವಣೆ ಮಾಡಬಹುದು ಅಂತೇಳಿ ಅವರಿಗೆ ತೋರಿಸ್ಕೊಡ್ತಕ್ಕಂಥ ಕೆಲಸ ಇವತ್ತು ಬೆಳ್ಳಿ ಹಬ್ಬದ ಕಾರ್ಯಕ್ರಮದಲ್ಲಿ ಇವತ್ತು ತೋರಿಸ್ಕೊಡ್ತಕ್ಕಂಥ ಕೆಲಸ ಅವರು ಮಾಡಿದ್ದಾರೆ ಎಂಬ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇವತ್ತು ನಾವೆಲ್ಲ ನೋಡ್ತಾ ಇದ್ವಿ. ನಾವು ಶಿಕ್ಷಕರು, ಇವತ್ತು ವಿದ್ಯಾರ್ಥಿಗಳು ನಾವು ಗುರಿ ಮುಟ್ಟಬೇಕಪ್ಪ ಅಂದರೆ ಯಾಕಂದರೆ ಒಳ್ಳೆಯ ಶಿಕ್ಷಣವನ್ನು ಪಡೆದು ಇವತ್ತು ಗುರಿ ಮುಟ್ತಕ್ಕಂಥ ಕೆಲಸ ಮಾಡ್ತೀವಿ. ನಾವೊಂದು ಈಗ ಸ್ವಾಮಿ ವಿವೇಕಾನಂದ ಅವರು ಏನು ಹೇಳಿದ್ದಾರೆ? ಗುರಿ ಮುಟ್ಟದವರೆಗೂ ನಿಲ್ಲದರು. ನಾವು ಏನು ಗುರಿ ಇಟ್ಕೊಂಡಿದ್ದೀವಿ ಅದನ್ನು ಸಾಧಿಸ್ತಕ್ಕಂಥ ಕೆಲಸ ಮಾಡಬೇಕು. ಅರ್ಜುನ, ನಾವೆಲ್ಲ ಮಹಾಭಾರತದಲ್ಲಿ ಕೇಳ್ತೀವಿ, ಅರ್ಜುನ ಎಲ್ಲರಿಗೂ ದ್ರೋಣಾಚಾರ್ಯಗಳು ಶಿಕ್ಷಣ ಕೊಡ್ತಾರೆ. ಆದರೆ ಅರ್ಜುನನ ಕರೆದು ಏನಪ್ಪ ಅಲ್ಲಿ ಏನು ಕಾಣ್ತದೆ ಗಿಡದಾಗ ಅಂತ ಕೇಳಿದ್ರೆ ಪಕ್ಷಿ ಕಣ್ಣಷ್ಟು ಕಾಣ್ತದೆ ಗುರುಗಳೇ ಅಂತಾರೆ. ಶಬಾಷ್, ನಾನು ವಿದ್ಯೆ ಕಲಿಸೋದಕ್ಕೆ ಸಾರ್ಥಕ ಆಯ್ತಪ್ಪ, ಬಡಿ ಬಾಣ ಅಂತ ಹೇಳ್ತಾರೆ. ಆ ಥರ ಒಂದು ಗುರಿ ಇಟ್ಕೊಂಡು ಹೋಗ್ತಕ್ಕಂಥ ಕೆಲಸ ಸ್ವಾಮಿ ವಿವೇಕಾನಂದ ಅವರು ಏನು ಹೇಳಿದ್ದಾರೆ? ಟ್ರೈ ಅಂಟಿಲ್ ಗೋ ಟು ರೀಚ್ ಯುವರ್ ಗೋಲ್. ಏನು ಹೇಳಿದ್ದಾರೆ? ಟ್ರೈ ಅಂಟಿಲ್ ಗೋ ಟು ರೀಚ್ ಯುವರ್ ಗೋಲ್. ಗುರಿ ಮುಟ್ಟದವರೆಗೂ ನಿಲ್ಲದಿರಿ ಎಂಬ ಮಾತುಗಳನ್ನು ಸ್ವಾಮಿ ವಿವೇಕಾನಂದ ಅವರು ಏನು ಹೇಳಿದ್ದಾರೆ? ನೀವು ಶಿಕ್ಷಣವನ್ನು ಪಡೆಯುವಾಗ ಇವತ್ತು ಗುರಿ ಮುಟ್ಟತಕ್ಕಂಥ ಕೆಲಸ ನೀವೆಲ್ಲರೂ ಮಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಕೇಳಿಕೊಂಡು ಇವತ್ತು ನಾನು ಮಾನ್ವಿ ಹಿಂದೆ. ಸೈಯದ್ ಖಾದರ್ ಭಾಷಾ, TV20 ಕನ್ನಡ ನ್ಯೂಸ್, ಮಾನ್ವಿ. ಕನ್ನಡಿಗರ ಮೆಚ್ಚಿನ ನಿಮ್ಮ TV20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ TV20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ TV20 ಕನ್ನಡ ವಾಹಿನಿಯೂ ಲಭ್ಯ.